ಬಗ್ಗೆ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಇದು ಬಂದುಬಿಟ್ಟು ಗ್ರೋ ಅಪ್. ಇದರಲ್ಲಿ ನೀವು ಪ್ರತಿಯೊಂದು ಕಂಪ್ನಿದು ನೋಡ್ಬೋದು. ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಇರುತ್ತೆ. ಇದರಲ್ಲಿ ಅಷ್ಟೊಂದೇನು ನಿಮಗೆ ಡಿಫ್ರೆನ್ಸ್ ಇರಲ್ಲ. ಲಾರ್ಜ್ ಕ್ಯಾಪ್ ಅಂದರೆ ದೊಡ್ಡ ಕಂಪ್ನಿ ಆಗಿರುತ್ತೆ, ಮಿಡ್ ಕ್ಯಾಪ್ ಅಂದರೆ ಮೀಡಿಯಂ ಕಂಪ್ನಿ ಆಗಿರುತ್ತೆ, ಸ್ಮಾಲ್ ಕ್ಯಾಪ್ ಅಂದರೆ ಚಿಕ್ಕ ಕಂಪ್ನಿ ಆಗಿರುತ್ತೆ ಅಷ್ಟೇ. ಬಟ್ ಎಲ್ಲದರಲ್ಲೂ ಬೈ ಶೇರು ಒಂದೇ ಥರ ಇರುತ್ತೆ, ಅಷ್ಟೊಂದು ನಿಮಗೆ ಡಿಫ್ರೆನ್ಸ್ ಇರಲ್ಲ. ಅವತ್ತಿಂದ ಅವತ್ತೇ ನೋಡ್ಬೋದು. ನಿಮ್ಗೆ ಇವತ್ತು ಎಷ್ಟು ಗೇನ್ ಆಗಿದೆ ಒಂದೊಂದು ಕಂಪ್ನಿ ಅನ್ನೋದು ತೋರಿಸುತ್ತೆ, ಲಾಸ್ ಆಗಿರೋದು ತೋರಿಸುತ್ತೆ, ಪ್ರತಿಯೊಂದು ತೋರಿಸುತ್ತೆ. ಆಮೇಲೆ ಹೋಲ್ಡಿಂಗ್ಸು, ನೀವು ಪರ್ಚೇಸ್ ಮಾಡಿರೋದು, ಬೈ ಮಾಡಿರೋದು, ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಅವತ್ತಿಂದ ಅವತ್ತು ರಿಟರ್ನ್ಸ್ ಇರುತ್ತೆ. ನಿಮ್ಗೆ ಎಷ್ಟು ರಿಟರ್ನ್ಸ್ ಪೂರ್ತಿ ಇರುತ್ತೆ. ಇದು ವಾಚ್ ಲೀಸು. ನೀವು ಎಷ್ಟು ಕಂಪ್ನಿ ಅಬ್ಸರ್ವ್ ಮಾಡಬೇಕಂತ ಇರುತ್ತೋ ಅಷ್ಟು ಕಂಪ್ನಿಯ ನೀವು ವಾಚ್ ಲೀಸ್ಟಲ್ಲಿ ಹಾಕೊಂಡ್ರೆ ಅದನ್ನು ಡೈಲಿ ಅಪ್ಡೇಟ್ ಮಾಡ್ಬೋದಾಗುತ್ತೆ ಮತ್ತು ವಾಚ್ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ನಿಮಗೆ ಹುಡುಕೋ ಅವಶ್ಯಕತೆ ಇರಲ್ಲ, ಅಷ್ಟು ಸಿಂಪಲ್ಲಾಗಿ ಇರುತ್ತೆ. ಇದು ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಇದು ಬಂದುಬಿಟ್ಟು ಗ್ರೋ ಅಪ್. ಇದರಲ್ಲಿ ನೀವು ಪ್ರತಿಯೊಂದು ಕಂಪ್ನಿದು ನೋಡ್ಬೋದು. ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಇರುತ್ತೆ. ಇದರಲ್ಲಿ ಅಷ್ಟೊಂದೇನು ನಿಮಗೆ ಡಿಫ್ರೆನ್ಸ್ ಇರಲ್ಲ. ಲಾರ್ಜ್ ಕ್ಯಾಪ್ ಅಂದರೆ ದೊಡ್ಡ ಕಂಪ್ನಿ ಆಗಿರುತ್ತೆ, ಮಿಡ್ ಕ್ಯಾಪ್ ಅಂದರೆ ಮೀಡಿಯಂ ಕಂಪ್ನಿ ಆಗಿರುತ್ತೆ, ಸ್ಮಾಲ್ ಕ್ಯಾಪ್ ಅಂದರೆ ಚಿಕ್ಕ ಕಂಪ್ನಿ ಆಗಿರುತ್ತೆ ಅಷ್ಟೇ. ಬಟ್ ಎಲ್ಲದರಲ್ಲೂ ಬೈ ಶೇರು ಒಂದೇ ಥರ ಇರುತ್ತೆ, ಅಷ್ಟೊಂದು ನಿಮಗೆ ಡಿಫ್ರೆನ್ಸ್ ಇರಲ್ಲ. ಅವತ್ತಿಂದ ಅವತ್ತೇ ನೋಡ್ಬೋದು. ನಿಮ್ಗೆ ಇವತ್ತು ಎಷ್ಟು ಗೇನ್ ಆಗಿದೆ ಒಂದೊಂದು ಕಂಪ್ನಿ ಅನ್ನೋದು ತೋರಿಸುತ್ತೆ, ಲಾಸ್ ಆಗಿರೋದು ತೋರಿಸುತ್ತೆ, ಪ್ರತಿಯೊಂದು ತೋರಿಸುತ್ತೆ. ಆಮೇಲೆ ಹೋಲ್ಡಿಂಗ್ಸು, ನೀವು ಪರ್ಚೇಸ್ ಮಾಡಿರೋದು, ಬೈ ಮಾಡಿರೋದು, ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಅವತ್ತಿಂದ ಅವತ್ತು ರಿಟರ್ನ್ಸ್ ಇರುತ್ತೆ. ನಿಮ್ಗೆ ಎಷ್ಟು ರಿಟರ್ನ್ಸ್ ಪೂರ್ತಿ ಇರುತ್ತೆ. ಇದು ವಾಚ್ ಲೀಸು. ನೀವು ಎಷ್ಟು ಕಂಪ್ನಿ ಅಬ್ಸರ್ವ್ ಮಾಡಬೇಕಂತ ಇರುತ್ತೋ ಅಷ್ಟು ಕಂಪ್ನಿಯ ನೀವು ವಾಚ್ ಲೀಸ್ಟಲ್ಲಿ ಹಾಕೊಂಡ್ರೆ ಅದನ್ನು ಡೈಲಿ ಅಪ್ಡೇಟ್ ಮಾಡ್ಬೋದಾಗುತ್ತೆ ಮತ್ತು ವಾಚ್ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ನಿಮಗೆ ಹುಡುಕೋ ಅವಶ್ಯಕತೆ ಇರಲ್ಲ, ಅಷ್ಟು ಸಿಂಪಲ್ಲಾಗಿ ಇರುತ್ತೆ. ಇದು ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಬಗ್ಗೆ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಇದು ಬಂದುಬಿಟ್ಟು ಗ್ರೋ ಅಪ್. ಇದರಲ್ಲಿ ನೀವು ಪ್ರತಿಯೊಂದು ಕಂಪ್ನಿದು ನೋಡ್ಬೋದು. ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಇರುತ್ತೆ. ಇದರಲ್ಲಿ ಅಷ್ಟೊಂದೇನು ನಿಮಗೆ ಡಿಫ್ರೆನ್ಸ್ ಇರಲ್ಲ. ಲಾರ್ಜ್ ಕ್ಯಾಪ್ ಅಂದರೆ ದೊಡ್ಡ ಕಂಪ್ನಿ ಆಗಿರುತ್ತೆ, ಮಿಡ್ ಕ್ಯಾಪ್ ಅಂದರೆ ಮೀಡಿಯಂ ಕಂಪ್ನಿ ಆಗಿರುತ್ತೆ, ಸ್ಮಾಲ್ ಕ್ಯಾಪ್ ಅಂದರೆ ಚಿಕ್ಕ ಕಂಪ್ನಿ ಆಗಿರುತ್ತೆ ಅಷ್ಟೇ. ಬಟ್ ಎಲ್ಲದರಲ್ಲೂ ಬೈ ಶೇರು ಒಂದೇ ಥರ ಇರುತ್ತೆ, ಅಷ್ಟೊಂದು ನಿಮಗೆ ಡಿಫ್ರೆನ್ಸ್ ಇರಲ್ಲ. ಅವತ್ತಿಂದ ಅವತ್ತೇ ನೋಡ್ಬೋದು. ನಿಮ್ಗೆ ಇವತ್ತು ಎಷ್ಟು ಗೇನ್ ಆಗಿದೆ ಒಂದೊಂದು ಕಂಪ್ನಿ ಅನ್ನೋದು ತೋರಿಸುತ್ತೆ, ಲಾಸ್ ಆಗಿರೋದು ತೋರಿಸುತ್ತೆ, ಪ್ರತಿಯೊಂದು ತೋರಿಸುತ್ತೆ. ಆಮೇಲೆ ಹೋಲ್ಡಿಂಗ್ಸು, ನೀವು ಪರ್ಚೇಸ್ ಮಾಡಿರೋದು, ಬೈ ಮಾಡಿರೋದು, ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಅವತ್ತಿಂದ ಅವತ್ತು ರಿಟರ್ನ್ಸ್ ಇರುತ್ತೆ. ನಿಮ್ಗೆ ಎಷ್ಟು ರಿಟರ್ನ್ಸ್ ಪೂರ್ತಿ ಇರುತ್ತೆ. ಇದು ವಾಚ್ ಲೀಸು. ನೀವು ಎಷ್ಟು ಕಂಪ್ನಿ ಅಬ್ಸರ್ವ್ ಮಾಡಬೇಕಂತ ಇರುತ್ತೋ ಅಷ್ಟು ಕಂಪ್ನಿಯ ನೀವು ವಾಚ್ ಲೀಸ್ಟಲ್ಲಿ ಹಾಕೊಂಡ್ರೆ ಅದನ್ನು ಡೈಲಿ ಅಪ್ಡೇಟ್ ಮಾಡ್ಬೋದಾಗುತ್ತೆ ಮತ್ತು ವಾಚ್ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ನಿಮಗೆ ಹುಡುಕೋ ಅವಶ್ಯಕತೆ ಇರಲ್ಲ, ಅಷ್ಟು ಸಿಂಪಲ್ಲಾಗಿ ಇರುತ್ತೆ. ಇದು ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಬಗ್ಗೆ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಇದು ಬಂದುಬಿಟ್ಟು ಗ್ರೋ ಅಪ್. ಇದರಲ್ಲಿ ನೀವು ಪ್ರತಿಯೊಂದು ಕಂಪ್ನಿದು ನೋಡ್ಬೋದು. ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಇರುತ್ತೆ. ಇದರಲ್ಲಿ ಅಷ್ಟೊಂದೇನು ನಿಮಗೆ ಡಿಫ್ರೆನ್ಸ್ ಇರಲ್ಲ. ಲಾರ್ಜ್ ಕ್ಯಾಪ್ ಅಂದರೆ ದೊಡ್ಡ ಕಂಪ್ನಿ ಆಗಿರುತ್ತೆ, ಮಿಡ್ ಕ್ಯಾಪ್ ಅಂದರೆ ಮೀಡಿಯಂ ಕಂಪ್ನಿ ಆಗಿರುತ್ತೆ, ಸ್ಮಾಲ್ ಕ್ಯಾಪ್ ಅಂದರೆ ಚಿಕ್ಕ ಕಂಪ್ನಿ ಆಗಿರುತ್ತೆ ಅಷ್ಟೇ. ಬಟ್ ಎಲ್ಲದರಲ್ಲೂ ಬೈ ಶೇರು ಒಂದೇ ಥರ ಇರುತ್ತೆ, ಅಷ್ಟೊಂದು ನಿಮಗೆ ಡಿಫ್ರೆನ್ಸ್ ಇರಲ್ಲ. ಅವತ್ತಿಂದ ಅವತ್ತೇ ನೋಡ್ಬೋದು. ನಿಮ್ಗೆ ಇವತ್ತು ಎಷ್ಟು ಗೇನ್ ಆಗಿದೆ ಒಂದೊಂದು ಕಂಪ್ನಿ ಅನ್ನೋದು ತೋರಿಸುತ್ತೆ, ಲಾಸ್ ಆಗಿರೋದು ತೋರಿಸುತ್ತೆ, ಪ್ರತಿಯೊಂದು ತೋರಿಸುತ್ತೆ. ಆಮೇಲೆ ಹೋಲ್ಡಿಂಗ್ಸು, ನೀವು ಪರ್ಚೇಸ್ ಮಾಡಿರೋದು, ಬೈ ಮಾಡಿರೋದು, ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಅವತ್ತಿಂದ ಅವತ್ತು ರಿಟರ್ನ್ಸ್ ಇರುತ್ತೆ. ನಿಮ್ಗೆ ಎಷ್ಟು ರಿಟರ್ನ್ಸ್ ಪೂರ್ತಿ ಇರುತ್ತೆ. ಇದು ವಾಚ್ ಲೀಸು. ನೀವು ಎಷ್ಟು ಕಂಪ್ನಿ ಅಬ್ಸರ್ವ್ ಮಾಡಬೇಕಂತ ಇರುತ್ತೋ ಅಷ್ಟು ಕಂಪ್ನಿಯ ನೀವು ವಾಚ್ ಲೀಸ್ಟಲ್ಲಿ ಹಾಕೊಂಡ್ರೆ ಅದನ್ನು ಡೈಲಿ ಅಪ್ಡೇಟ್ ಮಾಡ್ಬೋದಾಗುತ್ತೆ ಮತ್ತು ವಾಚ್ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ನಿಮಗೆ ಹುಡುಕೋ ಅವಶ್ಯಕತೆ ಇರಲ್ಲ, ಅಷ್ಟು ಸಿಂಪಲ್ಲಾಗಿ ಇರುತ್ತೆ. ಇದು ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಬಗ್ಗೆ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಇದು ಬಂದುಬಿಟ್ಟು ಗ್ರೋ ಅಪ್. ಇದರಲ್ಲಿ ನೀವು ಪ್ರತಿಯೊಂದು ಕಂಪ್ನಿದು ನೋಡ್ಬೋದು. ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಇರುತ್ತೆ. ಇದರಲ್ಲಿ ಅಷ್ಟೊಂದೇನು ನಿಮಗೆ ಡಿಫ್ರೆನ್ಸ್ ಇರಲ್ಲ. ಲಾರ್ಜ್ ಕ್ಯಾಪ್ ಅಂದರೆ ದೊಡ್ಡ ಕಂಪ್ನಿ ಆಗಿರುತ್ತೆ, ಮಿಡ್ ಕ್ಯಾಪ್ ಅಂದರೆ ಮೀಡಿಯಂ ಕಂಪ್ನಿ ಆಗಿರುತ್ತೆ, ಸ್ಮಾಲ್ ಕ್ಯಾಪ್ ಅಂದರೆ ಚಿಕ್ಕ ಕಂಪ್ನಿ ಆಗಿರುತ್ತೆ ಅಷ್ಟೇ. ಬಟ್ ಎಲ್ಲದರಲ್ಲೂ ಬೈ ಶೇರು ಒಂದೇ ಥರ ಇರುತ್ತೆ, ಅಷ್ಟೊಂದು ನಿಮಗೆ ಡಿಫ್ರೆನ್ಸ್ ಇರಲ್ಲ. ಅವತ್ತಿಂದ ಅವತ್ತೇ ನೋಡ್ಬೋದು. ನಿಮ್ಗೆ ಇವತ್ತು ಎಷ್ಟು ಗೇನ್ ಆಗಿದೆ ಒಂದೊಂದು ಕಂಪ್ನಿ ಅನ್ನೋದು ತೋರಿಸುತ್ತೆ, ಲಾಸ್ ಆಗಿರೋದು ತೋರಿಸುತ್ತೆ, ಪ್ರತಿಯೊಂದು ತೋರಿಸುತ್ತೆ. ಆಮೇಲೆ ಹೋಲ್ಡಿಂಗ್ಸು, ನೀವು ಪರ್ಚೇಸ್ ಮಾಡಿರೋದು, ಬೈ ಮಾಡಿರೋದು, ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಅವತ್ತಿಂದ ಅವತ್ತು ರಿಟರ್ನ್ಸ್ ಇರುತ್ತೆ. ನಿಮ್ಗೆ ಎಷ್ಟು ರಿಟರ್ನ್ಸ್ ಪೂರ್ತಿ ಇರುತ್ತೆ. ಇದು ವಾಚ್ ಲೀಸು. ನೀವು ಎಷ್ಟು ಕಂಪ್ನಿ ಅಬ್ಸರ್ವ್ ಮಾಡಬೇಕಂತ ಇರುತ್ತೋ ಅಷ್ಟು ಕಂಪ್ನಿಯ ನೀವು ವಾಚ್ ಲೀಸ್ಟಲ್ಲಿ ಹಾಕೊಂಡ್ರೆ ಅದನ್ನು ಡೈಲಿ ಅಪ್ಡೇಟ್ ಮಾಡ್ಬೋದಾಗುತ್ತೆ ಮತ್ತು ವಾಚ್ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ನಿಮಗೆ ಹುಡುಕೋ ಅವಶ್ಯಕತೆ ಇರಲ್ಲ, ಅಷ್ಟು ಸಿಂಪಲ್ಲಾಗಿ ಇರುತ್ತೆ. ಇದು ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ.